ಭಾಳ ಸಂತೋಷ ಆಗುತ್ತೆ. ಇದು ನಾನು ಶಿಕ್ಷಣ ಸಚಿವನಾಗಿ 3ನೇ ವರ್ಷದ ದಸರಾವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಭಾಳ ಅದ್ಭುತವಾಗಿ ಹೋದ ವರ್ಷವೂ ಕೂಡ ಮಕ್ಕಳು ಭಾಳ ಚಂದವಾಗಿ ಮಾಡಿದರು. ಸಂತೋಷ ಆಗ್ತದೆ. ಇಲಾಖೆಯಲ್ಲೂ ಕೂಡ ಅವರಿಗೆ ಆದಷ್ಟು ನಾವು ಕೂಡ ಸಹಕಾರ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನು ಕೊಟ್ಟಿದ್ದಾರೆ ಅದನ್ನ ಪ್ರಾಮಾಣಿಕವಾಗಿ ನಾವು ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಮತ್ತು ಇದೆಲ್ಲದು ದಸರಾ ಹಬ್ಬದಲ್ಲಿ ಎಲ್ಲರೂ ಕೂಡ ಜಾತಿ ಮತ ಎಲ್ಲ ಬಿಟ್ಟು ಒಂದಾಗಿ ಹಬ್ಬವನ್ನು ಆಚರಿಸ್ತಕ್ಕಂಥ ಒಂದು ಪುಣ್ಯದ ಕೆಲಸ ನಮಗೆಲ್ಲ ಅವಕಾಶ ಸಿಗ್ತದೆ. ಅದು ವಿಶೇಷವಾಗಿ ಈ ವರ್ಷ 10 ದಿವಸ 11 ದಿವಸನ ನಿನ್ನೆ 10 ದಿವಸ ಅಂತೇಳಿ ಹಾಕಿದ್ರಲ್ಲಿ ಬೋರ್ಡ್ ನಮ್ಮ ಸೌರಭದಲ್ಲಿ. ಹಂಗಾರೆ ಕರೆಕ್ಷನ್ ಮಾಡೋಕ್ಕೆ ಹೇಳಬೇಕು. ಅದೇನೋ 400 ವರ್ಷದೊಳಗೆ ಒಂದು ಸತಿ ಬರುತ್ತೆ ಅಂತ ಹೇಳ್ತಾಯಿದ್ರು. ಆಗಲಿ, ಭಾಳ ಸಂತೋಷ ಆಗುತ್ತೆ. ಮಕ್ಕಳಿಗೆ ಕಲೆಯ ಒಂದು ಅಭಿರುಚಿಯನ್ನು ಮತ್ತು ಅದು ಬರ್ತಕ್ಕಂಥದ್ದು ಲೀಡರ್ಶಿಪ್ ಕ್ವಾಲಿಟಿ ಬರ್ತದೆ. ಮತ್ತು ಕಲಿಕೆಯಲ್ಲಿ ನಾನು ಪ್ರಾಮಾಣಿಕವಾಗಿ ಅವ್ರಿಗೇನು ನನ್ನ ಕೆಲಸ ಬರಬೇಕು. ಸಮಸ್ಯೆಗಳು ತುಂಬ ಇದ್ದಾವೆ, ಇಲ್ಲ ಅಂತ ಹೇಳಲ್ಲ. ಹಂತವಾಗಿ ಒಂದು ಹಂತಕ್ಕೆ ಬರ್ತಾ ಇದೆ. ಈ ಸತಿ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ನಮ್ಮ ಬಜೆಟಲ್ಲಿ 500 ಇದ್ದರೂ ಕೂಡ ಈಗ 800 ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ ಮೊನ್ನೆ ಕ್ಯಾಬಿನೆಟಲ್ಲಿ. ಇದೆಲ್ಲ ಮತ್ತು ಕಲಿಕೆಗೆ ಈ ವರ್ಷ ಒತ್ತನ್ನು ಹೆಚ್ಚು ಕೊಡ್ತಾ ಇದ್ದೀವಿ. ಎಲ್ಲ ಹೋಗಿ ಮುಗಿಸ್ಕೊಂಡು ಬಂದ್ವಿ. ನಿನ್ನೆ ಶುರು ಆಯಿತು. ಸೊರಬ ಟೌನಲ್ಲೂ ಉದ್ಘಾಟನೆ ಮಾಡಿ ಚಂದ್ರಗುತ್ತಿಯಲ್ಲಿ ಅದು ಪ್ರಾಧಿಕಾರನ ಮಾಡಿಕೊಟ್ರು ಮಾನ್ಯ ಮುಖ್ಯಮಂತ್ರಿಗಳು. ಅಲ್ಲೂ ಕೂಡ ಮುಗಿಸ್ಕೊಂಡು ಬಂತು. ಜಾತಿ ಸಮೀಕ್ಷೆ ಮೇಲೆ ಇವಾಗ ಸಾಕಷ್ಟು ಜನರಿಗೆ ಅಪಸ್ವರ ಇದೆ. ಮಾಡ್ತಿರ್ತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಇಲ್ಲ. ಹೊಸ ಜಾತಿಗಳನ್ನ ಸೇರಿಸಿರ್ತಕ್ಕಂಥದ್ದು ಅದನ್ನು ಮತ್ತೆ ನೀವು ಪ್ರಶ್ನೆ ಯಾಕೆ ಕೇಳ್ತೀರಿ ಅಂತ ಗೊತ್ತಿಲ್ಲ. ಯಾಕೆಂದರೆ ಅದು ಕ್ರಿಶ್ಚಿಯನ್ನು ಇದನ್ನು ತೆಗೆದಿದ್ದೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದು ಹೇಳಿದ ಮೇಲೆ ನಾನು ಉತ್ತರ ಕೊಡ್ತಕ್ಕಂಥದ್ದು ಪ್ರಶ್ನೆನೇ ಬರಲ್ಲ. ಇದು ಕ್ಯಾಬಿನೆಟಲ್ಲೂ ಕೂಡ ಚರ್ಚೆ ಆದಾಗ ಅದು ಎಲ್ಲರೂ ಕೂಡ ಆ ರೀತಿಯನ್ನು ಹೇಳಿರ್ತಕ್ಕಂಥದ್ದು. ಇನ್ನೊಂದು ವಿಚಾರ ಹೇಳಿದರೆ ಗೊಂದಲ ಇದೆ ಅಂಥೇಳಿ. ಒಂದು ದಿವಸ ಆಗಿಲ್ಲಪ್ಪ, ಎಷ್ಟು ಗೊಂದಲ ನಿಮಗೆ ಗೊತ್ತಾಗಿದೆ? ಅಲ್ಲ, ಒಂದು ನಿಮಿಷ ಯಾರವರು ಯಾರು ಆರೋಪ ಮಾಡೋರು? ಯಾರು ಕರ್ಕೊಬನ್ನಿ. ಎದುರುಗಡೆ ಮಾತಾಡ್ತೀನಿ. ಆ ಕಾಲಮ್ ನೋಡಿದಾರಾ? ಕಾಲಮಲ್ಲಿ ನೋಡಿ. ಹಿಂದೂ ಹೆಂಗೆ ಕಮ್ಮಿ ಮಾಡೋಕ್ಕಾಗ್ತದೆ? ಯಾರಿಂದ ಸಾಧ್ಯ ಆಗುತ್ತೆ? ಅದು ಅಸಾಧ್ಯದ ಕೆಲಸ. ಆ ಕೆಲಸ ಇಲ್ಲಿ ಮಾಡೋದೇ ಇಲ್ಲ. ಯಾರ್ಯಾರು ಆ ಜಾತಿ ಧರ್ಮದಲ್ಲಿದ್ದಾರೆ ಅವರವರಿಗೆ ಅವಕಾಶಗಳನ್ನು ಕೊಡ್ತಕ್ಕಂಥ ವಿಚಾರಗಳನ್ನು ನಾನು ಹೇಳ್ತೀನಿ ಕೇಳಿ. ಇದು ಜಾತಿ ಗಣತಿ ಅಲ್ಲ. ಫಸ್ಟ್ ಆಫ್ ಆಲ್ ಏನು BJPಯವರು ಸೆಂಟ್ರಲಿಂದ ಮಾಡ್ತಾ ಇದ್ದಾರಲ್ಲ ಅದು ಜಾತಿ ಗಣತಿ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ವ್ಯವಸ್ಥೆನ ನೀವೇನು ಯಾವ ವ್ಯವಸ್ಥೆಯಲ್ಲಿದ್ದೀರಿ ಅಂಥೇಳಿ ನೋಡಬಾರ್ದ? ಅದನ್ನು ಮಾನ್ಯ ಸಿದ್ದರಾಮಯ್ಯವರು ಈ ಗ್ಯಾರಂಟಿಗಳು ಕೊಟ್ವಿ. 2023 ನಾನೇ ಪ್ರಣಾಳಿಕೆ ಉಪಾಧ್ಯಕ್ಷ. ಇದನ್ನು ಯಾರು ವಿರೋಧ ಮಾಡಿದರು? ಇದೇ BJPಯವರು. ವಿಧಾನಸಭೆಯಲ್ಲಿ ಭಾಳ ಖುಷಿಯಾಗಿ ಆನಂದವಾಗಿ ತೊಗೊಂಡಿದ್ರು. ಇನ್ನೂ ಜಾಸ್ತಿ ಏನಾದ್ರು ಕೊಡೋಕ್ಕಾದ್ರೂ ಕೊಡ್ರಿ ಅಂತಾರೆ. ಯಾಕೆ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವೇ? ಇದನ್ನು ಕಾಪಿ ಹೊಡೆದ್ರಲ್ಲ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಕಾಪಿ ಹೊಡೆದ್ರಲ್ಲ ಬೇರೆ ಬೇರೆ ಕಡೆಗೆ. ಕೆಲವು ಕಡೆಗೆ ಇನ್ಸ್ಟಾಲ್ ಮಾಡಿದ್ದಾರೆ ಅದನ್ನ, ಕೆಲವು ಕಡೆಗೆ ಆ ಕಾರ್ಯಕ್ರಮ ಕೊಟ್ಟಿಲ್ಲ ಅವರು. ಇದ್ರ ಬಗ್ಗೆನೂ ಚರ್ಚೆ ಮಾಡಬೇಕಲ್ಲ. ನಾನು ಹೇಳ್ತಾ ಇದ್ದೀನಿ ಕೇಳಿ. ನಾನು ಇಷ್ಟೇ ಮನವಿ ಮಾಡೋದು, ಗೊಂದಲ ಸೃಷ್ಟಿಯಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದಾಗ ಸ್ವಾಭಾವಿಕವಾಗಿ ನೀವು ಮಾಧ್ಯಮದವ್ರು ನಮಗೆ ಕೇಳ್ತೀರಿ. ನಾವು ಉತ್ತರ ಕೊಡಿದ ತಕ್ಷಣ ಏನಾಗುತ್ತೆ, ಅದು ಗೊಂದಲ ಜಾಸ್ತಿ ಕಂಡಂಗೆ ಕಾಣಿಸುತ್ತೆ. ಗೊಂದಲ ಬೇಡ ಎಲ್ಲರಿಗೂ ಕೂಡ. ನಾನು ನಿನ್ನೆ ಶಿವಮೊಗ್ಗದಲ್ಲಿ ನಾನೇ ಹೋಗಿ ಟೀಚರ್ಸ್ ಜೊತೆಗೆ ಮಾತಾಡಿ ಟೀಚರ್ಸ್ಗೂ ಕೂಡ ಮಾತಾಡಿದೆ. ನಿಮಗೇನಿದೆ? ಇಲ್ಲ ಸರ್, ಇದು ಭಾಳ ಒಳ್ಳೆಯದು. ಯಾಕೆಂದರೆ ಎಲ್ಲ ಜಾತಿ ಸಮಾಜದವರು ಧರ್ಮದವರು ಇರ್ತಾರೆ. ಅದಕ್ಕೆ ನಾನು ಹೇಳೋದು, ಇದು ನಿಮ್ಮ ಸ್ಥಿತಿಗತಿಯನ್ನು ನೋಡಿ ಸರ್ಕಾರಗಳು ನಿಮಗೆ ಯಾವ ರೀತಿ ಸಹಕಾರ ಮಾಡಬೇಕು ಅನ್ನೋದನ್ನು ನೋಡೋದಕ್ಕೆ ಇದು ಒಳ್ಳೆಯ ವ್ಯವಸ್ಥೆ. ಎಲ್ಲ ಜನರಿಗೂ ಕೂಡ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಪಾಲ್ಗೊಳ್ಳಿ, ಒಳ್ಳೆಯ ಮಾಹಿತಿಯನ್ನು ತಗೊಳ್ಳಿ. ಈ ಸಮೀಕ್ಷೆ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ವ್ಯವಸ್ಥೆಗೆ ಹೊರತು ಬೇರೆದಕ್ಕಲ್ಲ. ಇವರು BJPಯವರು ಅಲ್ಲಿ ಮುಗೀತು. ಈಗ BJPಯವರು GST ಲಾಡು ತಿನ್ನಿಸ್ತಾ ಇದ್ದಾರೆ. ಎಷ್ಟು ಜನರಿಗೆ ಇಡ್ಲಿಯಲ್ಲಿ GST ಕಮ್ಮಿ ಆಯಿತು? ಎಷ್ಟು ಲಾಡುಗಳದ್ದು ಕಮ್ಮಿ ಆಯಿತು? 2.5 ಲಕ್ಷ ಕೋಟಿ ಕಮ್ಮಿ ಆಗಿದೆ ಅಂಥೇಳಿ ಫೈನಾನ್ಸ್ ಮಿನಿಸ್ಟ್ರು ಮಾತಾಡ್ತಾ ಇದ್ದಾರೆ ಅಲ್ವಾ? 2.5 ಲಕ್ಷ ಕೋಟಿ, 57 ಲಕ್ಷನ 58 ಲಕ್ಷ ಕೋಟಿಯಲ್ಲಿ 2.5 ಲಕ್ಷ ಕೋಟಿ. ಕರ್ನಾಟಕ ರಾಜ್ಯದ ಪಾಲು ಎಷ್ಟು ಅಂಥೇಳಿ ಯಾರಾದರೂ ಈ BJPಯವ್ರು ಹೋಗಲ್ಲಿ ಧ್ವನಿ ಎತ್ತಿದಾರಾ? 11 ಲಕ್ಷ ಕೋಟಿ ಹೋಗ್ತಾ ಇದೆ. ಅದಕ್ಕೆ ಎಷ್ಟು ಕಮ್ಮಿ ಆದ ತಕ್ಷಣ ನಿಮಗೆಲ್ಲ ನಾನು ಹೇಳ್ತೀನಿ ಕೇಳಿ. ಡಿವೈಡ್ ಮಾಡಿ, ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ ಇದೆ, ಆರಾಮಾಗಿ 2 ನಿಮಿಷ ಡಿವೈಡ್ ಮಾಡಿ. 57 ರೂಪಾಯಿ ವರ್ಷಕ್ಕೆ. 57 ರೂಪಾಯಿ ನಿಮ್ಮ ಏನು ನಮಗೆ ಹೊರೆ ಅಂತ ಹೇಳ್ತಾರಲ್ಲ, ಇಡೀ ಭಾರತ ದೇಶದೊಳಗೆ ನೀವು ಡಿವೈಡ್ ಮಾಡಿದರೆ
ಅದು ಹೊರೆ ಇಳಿಸಿರೋದು ಬರೀ 57 ರೂಪಾಯಿ 50 ಪೈಸೆ ಮಾತ್ರ, ಅದಕ್ಕಿಂತ ಕಮ್ಮಿ ಮಾಡಿಲ್ಲ. ಅರೆ ಅದು ಮಾನ್ಯ ಸಿದ್ದರಾಮಯ್ಯರು ತಿಂಗಳಿಗೆ ನಿಮಗೆ 2,000 ರೂಪಾಯಿ ಕೊಡ್ತಾ ಇರಲ್ರಿ, ಅನ್ನಭಾಗ್ಯಲ್ಲಿ ಕೊಡ್ತಾ ಇದ್ದೀರಲ್ರಿ. 200 ಯೂನಿಟ್ ನಿಮಗೆ ಫ್ರೀ ಕರೆಂಟ್ ಮಾಡಿ ಮನೆ ಬೆಳಕು ಮಾಡಿಲ್ವಾ? ಇಷ್ಟು ವರ್ಷ ಬಂಗಾರಪ್ಪಾಜಿಯವರು ಪುಕ್ಷಟೆ ಕರೆಂಟ್ ಕೊಟ್ಟು ನಿಮ್ಮ ತೋಟ ಏನು ಹಸಿರಾಗಿರೋದು ಏನು ಬಿ ಜೆ ಪಿಯವ್ರ ಕಾರ್ಯಕ್ರಮನ? ಭೂ ಹಕ್ಕು ಕೊಟ್ಟಿರೋದು ದೇವರಾಜ ಅರಸು ಅವರು, ಅದನ್ನು ಮುಂದುವರಿಸಿದ್ದು ಬಂಗಾರಪ್ಪ ಅವರು. ಆ ಬುಕ್ ಇದಕ್ಕೂ ಕೂಡ ಫ್ರೀ ಕರೆಂಟ್ ಕೊಟ್ಟಿದ್ದು ಇದೇ ಕಾಂಗ್ರೆಸ್ ಅವರು. ಇಂಥದ್ದನ್ನ ಚರ್ಚೆ ಮಾಡೋದಿಲ್ಲ ಇವರು. ಯಾವ್ದಾದ್ರು ಗಣೇಶ ಹಬ್ಬ ಆಯಿತು ಅಂದರೆ ಏನಾದ್ರು ಗಲಾಟೆ ಆದ ತಕ್ಷಣ ಇಡೀ ದೇಶಕ್ಕೆ ಹಂಗೆ ಅದೆಲ್ಲ ಬಿಡಬೇಕಾಗತ್ತೆ. ಯಾವುದೇ ಕಾನೂನು ಹಾಂ ಕ್ರೆಡಿಟ್ ತಗೊಳ್ಳೋರು ಅವರೇ. ಅಂದ್ರೆ ಸರ್ ತಮ್ಮ ಬೇಸರ ಇದೆ ಈಗ GST ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಡಿಮೆ ಆಗಿದೆ ಅಂತ ನನಗೇನು ಗೊತ್ತಾ ಬೇಸರ, ಈ ಎಂ ಪಿಗಳು ಕಳಿಸಿದಾರಲ್ಲ, ಯಾರಾದರೂ ಒಬ್ಬರು ಧ್ವನಿ ಎತ್ತಿದಾರಾ? ನನಗನ್ಸುತ್ತೆ ಇವ್ರದ್ದೇ ಹುನ್ನಾರ. ಇವತ್ತು ಬೆಳಗ್ಗೆ ಮಾಧ್ಯಮದವ್ರು ಕೇಳಿದರು, ನಾನು ಹೇಳಿದೆ ಇವ್ರ ಎಂ ಪಿಗಳೆಲ್ಲ ಮಾತಾಡಿ ಮೋಸ್ಟ್ಲಿ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಡಿ ಅಂಥೇಳಿ. ನನ್ನ ಇಲಾಖೆಯಲ್ಲಿ 5,600 ರೂಪಾಯಿ ಬರಬೇಕು, 5,800 ಏನೋ ಹೆಚ್ಚು ಕಮ್ಮಿ ವ್ಯಾಲ್ಯೂ, ಅಪ್ ಟು 7,000 ಒಂದು ಮಗುಗೆ ಸೆಂಟ್ರಲ್ ಗೌರ್ಮೆಂಟಿಂದ ಯೋಜನೆ ಹಾಕಿದಾಗ ನಮಗೆ ಎಷ್ಟು ಬರ್ತದೆ? 2,800. ಆದರೂ ಕೂಡ ಸಿದ್ದರಾಮಯ್ಯ ಅವ್ರು ಏನು ಕಮ್ಮಿ ಮಾಡಿಲ್ಲಲ್ಲ ದುಡ್ಡು. ಇವ್ರ ಖಜಾನೆ ಖಾಲಿಯಾಗಿದೆ ಅಂತೇಳಿ ಬಿ ಜೆ ಪಿಯವ್ರು ಬಡ್ಕೋತಾರೆ. ಆದರೆ ಹಂಗಾರೆ ನಂದು 33,000ದಿಂದ 37,000ದಿಂದ ಮತ್ತು ಇವತ್ತು ಈ ವರ್ಷ 47,000 ಹೆಂಗಾಯಿತು? ಹಾಗೆ ಬಂದುಬಿಡುತ್ತಾ? 1 ಮೊಟ್ಟೆಯಿಂದ 6 ಮೊಟ್ಟೆ ಎಲ್ಲಿಂದ ಬಂತು? 1 ಮೊಟ್ಟೆಯಿಂದ 2 ಮೊಟ್ಟೆ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ರು, ಇನ್ನು 4 ಮೊಟ್ಟೆನ ನಾನು ಅಜೀಂ ಪ್ರೇಮ್ಜಿ ಅವರಿಂದ ತೊಗೊಂಡು ಬಂದೆ. ಹಾಗಾದ್ರೆ ಹೆಂಗೆ ಬಂತು? ಈಗ ಹಾಲಲ್ಲಿ ನಾವು ಏನು ರಾಗಿ ಮಾಲ್ಟ್ ಕೊಡ್ತಾಯಿದ್ವಿ, ಬರೀ 3 ದಿವಸ ಕೊಡ್ತಾಯಿದ್ವಿ, ಅವ್ರು ಫ್ರೀಯಾಗಿ ಕೊಡ್ತಾಯಿದ್ರು. ಈಗ ನಾವು ಅದನ್ನ ದುಡ್ಡು ಕೊಟ್ಟು ಇನ್ನೂ 2 ದಿವಸ ನಾವು ತುಂಬಿಸಿದ್ವಲ್ಲ. ಯಾಕೆ ಮಕ್ಕಳಿಗೆ ಹಾಲಲ್ಲಿ ಪೌಷ್ಟಿಕತೆ ಕೊಡಬಾರ್ದು? ಯಾಕೆ ಇವ್ರಿಗೆ ಹೊಟ್ಟೆ ಕಿಚ್ಚಂತ? ಅದೇನು ಖಜಾನೆ ಖಾಲಿ ಆದರೆ ಆಗ್ತದೆ? ಈಗ ನೋಟ್ ಬುಕ್ ಕೊಡಿ ಅಂಥೇಳಿ ಏನು ಶಿಕ್ಷಕರ ದಿನಾಚರಣೆ ಅಂಗವಾಗಿ 5ನೇ ತಾರೀಕು ಸೆಪ್ಟೆಂಬರು ಮಾನ್ಯ ಮುಖ್ಯಮಂತ್ರಿಗಳ ಕೈಲ ಅನೌನ್ಸ್ ಆಯಿತು, ಇನ್ಮೇಲೆ ಮುಂದಿನ ವರ್ಷದಿಂದ ನೋಟ್ ಬುಕ್ಕು ನಾವು ಫ್ರೀ ಕೊಡ್ತೀವಿ. ಹೆಂಗೆ ಬರುತ್ತಂತೆ? ಇದೆಲ್ಲದೂ ಕೂಡ ಯೋಚನೆ ಮಾಡಬೇಕು. ಬರೀ ಏನಾದ್ರು ಒಂದು ಯೋಜನೆ ಮಾಡಿದ ತಕ್ಷಣ ಬರೋದು ಅಲ್ಲಿ ಜಾತಿಯಲ್ಲಿ ಬೆಂಕಿ ಇಡ್ತಕ್ಕಂಥ ಕೆಲಸವನ್ನು ಈ ಬಿ ಜೆ ಪಿಯವ್ರು ಬಿಡಬೇಕಾಗತ್ತೆ. ಜನರು ಅರ್ಥ ಮಾಡ್ಕೊಳ್ತಾರೆ. ಗೊಂದಲ ಇದ್ದರೆ ನಿವಾರಣೆ ಮಾಡಬೇಕಾಗುತ್ತೆ. ಗೊಂದಲನ ನಿವಾರಣೆ ಮಾಡ್ತಕ್ಕಂಥ ಸಿಸ್ಟಮ್ ನಮ್ಮಲ್ಲಿ ಇದೆ. ಅದಕ್ಕೆ ನಾನು ಜನರಿಗೆ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಏನು ಟೀಚರ್ಸು ಇವರೆಲ್ಲರೂ ಕೂಡ ಬರ್ತಾರೆ ಸಮೀಕ್ಷೆಗೆ, ಪಾಲ್ಗೊಳ್ಳಿ. ಅರ್ಥಪೂರ್ಣವಾಗಿ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಳ್ಳೋದಕ್ಕೆ ಈಸಿ ಆಗ್ತದೆ. ನಮ್ಮ ಹಕ್ಕನ್ನು ಪ್ರತಿಪಾದಿಸೋದಕ್ಕೆ. ಈಗ ನಾನೊಬ್ಬ ಬಡವ, ಯಾರು ಬಡವ ಅಂತೇಳಿ ಅರ್ಜಿ ಹಾಕಲ್ಲ. ಯಾರಾದರೂ ಬಡವಾಗಿ ಹುಟ್ಟಿದಾಗ ಅವನಿಗೆ ಸಹಕಾರ ಮಾಡೋದೇ ಸರ್ಕಾರದ ಕೆಲಸ. ಬಡವ ಅಂತೇಳಿ ಅದು ನೀನೇನಪ್ಪ ನೀನೇನು ಸ್ಥಿತಿಗಿತಿ ಕೇಳತ್ತಪ್ಪ. ನನಗನ್ಸುತ್ತೆ ನಿಜ ದ್ರೋಹ ಮಾಡ್ತಕ್ಕಂಥದ್ದು ಬಿ ಜೆ ಪಿಯವರು. ಜಾತಿ ತಂದು ಬಡವನಾಗೇ ಇರಬೇಕು ಅನ್ನೋದು ಇವರೇ. ಏನು 2,000 ರೂಪಾಯಿ ನೋಟ್ನ ಬ್ಯಾನ್ ಮಾಡಿದರು, ಎಲ್ಲರನ್ನೂ ಬೀದಿಗೆ ತರಲಿಲ್ವಾ? ಯಾರ್ದು ದುಡ್ಡು? ನಿಮ್ಮ ತಾನೇ ಕಷ್ಟಪಟ್ಟು ಅರ್ನ್ ಮಾಡಿದ್ದು. ಅದಕ್ಕೆ ನಾನು ಇವೆಲ್ಲ ಕಾರ್ಯಕ್ರಮಗಳು ಹೇಳ್ತಾ ಹೋದರೆ ಬೇಕಾದಷ್ಟಿದ್ದಾವೆ. ಅದಕ್ಕೆ ಈ GST ಲಾಡು ಇದೆಯಲ್ಲ, ಬಿ ಜೆ ಪಿಯವ್ರ ಬಾಯಿಗೆ ಸಿಹಿ ಆಗ್ಬೋದು ಹೊರತು ಅದು ನಿಜವಾಗ್ಲೂ ಕರ್ನಾಟಕ ರಾಜ್ಯದ ಬೆವರು ಸುರಿಸಿ ಟ್ಯಾಕ್ಸ್ ಕಟ್ಟಿರೋರಿಗೆ ಅದು ಬ್ಯಾಡ್ ನ್ಯೂಸೇ. ಏನಂದರೆ ಶಿಕ್ಷಕರಿಗೆ ಇನ್ನೂ ಪೇಮೆಂಟ್ ಆಗಿಲ್ಲ. ಅದು ನೋಡ್ತೀನಿ, ನಂಗೆ ಗೊತ್ತಿಲ್ಲ. ಕೊಡ್ತಾರೆ, ಅದೆಲ್ಲ ಹಾಗೇನಿಲ್ಲ. ಅದೇನೋ ಒಂದು ಇದು ಕೆಲಸದ ಏನಂದ ನನ್ನ ಭಾಳ ದೊಡ್ಡ ಇಲಾಖೆ, ಅದು ದುಡ್ಡಿಗೆಲ್ಲ ಏನು ಕೊರತೆ ಅಲ್ಲ, ಅದಕ್ಕೆಲ್ಲ ಇಟ್ಟಿರ್ತಾರೆ. ಈಗಲೂ ಅಷ್ಟೇ ಏನು ಸೆನ್ಸಸ್ ಮಾಡ್ತಾರಲ್ಲ ಅದೆಲ್ಲ ಸರ್ಕಾರದಲ್ಲಿ ದುಡ್ಡು ಇಟ್ಟಿದ್ದಾರೆ, ಕೊಡ್ತಾರೆ. ಅದೇ ಇಟ್ಸ್ ಎ ಸ್ಮಾಲ್ ಇಶ್ಯೂ. ಹಾಗೇನಾದ್ರು ಇದ್ರೆ ನಾನೇ ಸರಿ ಮಾಡ್ತಕ್ಕಂಥ ವ್ಯವಸ್ಥೆನ ಮಾಡ್ತೀನಿ.